ಹಲೋ ಹಾಯ್ ನಮಸ್ಕಾರ ಸೆಲೆಬ್ರಿಟೀಸ್. ನಾನು ವ್ಲಾಗರ್ ಅಲ್ಲ, ಟ್ರಾವೆಲರ್ ಅಲ್ಲ, ಎಡಿಟರ್ ಅಲ್ಲ, ರೈಟರ್ ಅಲ್ಲ. ಇವು ನಾಲ್ಕನ್ನು ಒಂದೇ ಚಾನಲ್ನಲ್ಲಿ ತೋರಿಸೋ ಹಾಬಿ ಟ್ರಾವೆಲ್ ಕಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಕತ್ತೀನಿ. ಒಂದು 6 ತಿಂಗಳಾಗಿರ್ಬೇಕು ಈ ವಿಡಿಯೋ ಮಾಡೇ ಇಲ್ಲ. ಒಟ್ಟು ನೀವು ಕಾದು ಸುಮ್ಮಾಗಿರಿ. ಅದಕ್ಕೆ ಇವತ್ತೊಂದು ಹೊಸ ವಿಡಿಯೋನ ತೊಗೊಂಬಂದಿನಿ. ಇದೇನಪ್ಪ ಅಂತಂದ್ರೆ ಲೆಟ್ಸ್ ಗೋ. ನಮ್ಮ ಕರ್ನಾಟಕದಲ್ಲಿರೋ ಕೊಪ್ಪಳ ಜಿಲ್ಲೆಯ ನಮ್ಮ ಗವಿಸಿದ್ದೇಶ್ವರ ಮಠನ ತೋರಿಸ್ಬೇಕಂತ ಮಾಡೀನಿ. ಈ ವಿಡಿಯೋ ಫುಲ್ ನೋಡಿರಿ. ಆಮೇಲೆ ಯಾರ್ಯಾರು ಗವಿಸಿದ್ದೇಶ್ವರ ಮಠ ನೋಡಿರಲ್ಲ ಅವರೆಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ನೋಡಿಲ್ಲ ಅಂದ್ರೂ ಈ ಸಲ ನಾನು ತೋರಿಸ್ತೀನಿ ನೋಡಿರಿ. ಇದೇ ಮೇನ್ ಎಂಟ್ರೆನ್ಸ್ ನೋಡಿರಿ ಗವಿಸಿದ್ದೇಶ್ವರ ಮಠದ. ಬಂದಾಗ ಒಂದ್ಸಲ ಒಂದೊಂದು ಚೇಂಜಸ್ ಆಗಿರ್ತೈತಿ, ಯಾಕಂದ್ರೆ ಅಷ್ಟು ಸುಧಾರಣೆ ಆಗತ್ತೈತ್ರಿ ಈಗ ಇಲ್ಲಿ. ಇನ್ನು ಒಳಗೆ ಹೋಗುಣ್ರಿ. ಒಳಗೆ ಹೆಂಗೈತಿ ತೋರಿಸ್ತೀನಿ ನಿಮ್ಗೆ. ಅಜ್ಜಾರ ಇಲ್ಲೇ ಕೆಳಗೆ ಭೇಟಿ ಆಗ್ತಾರೆ ನಿಮ್ಗೆ ಎಲ್ಲರಿಗೂ. ಆಮೇಲೆ ಮೇನ್ ಎಂಟ್ರೆನ್ಸ್ ಕಮಾನ್ ನೋಡ್ರಿ, ಇದು ಮೇನ್ ಎಂಟ್ರೆನ್ಸ್ದ. ಇಲ್ಲಿ ಬಂದು ಕುನ ಮೇನ್ ಎಂಟ್ರೆನ್ಸ್ ದಾಟಿ ಕುನ ಇದಕ್ಕೊಂದು ದೊಡ್ಡ ದ್ವಾರ ಬಾಗ್ಲಕ್ಕೆ ಕಾಣ್ತೈತಿ. ಈ ದ್ವಾರ ಬಾಗಲ್ದಾಗಿಂದ ಹಾಸಿ ನಾವು ಮೇಲ್ಗಡೆ ಹೋಗ್ಬೇಕಾಕೈತಿ. ಮೇಲ್ಗಡೆನ ಅವ್ರದ್ದು ಜೀವಂತ ಸಮಾಧಿ ಐತಿ. ಪೂರ್ತಿ ಕಲ್ಲಿಂದ ಮಾಡಿದ್ದ ಗುಡಿ ಐತ್ರಿ ಇದು. ಪೂರ್ತಿ ಕಲ್ಲಾಗನ್ನ ಕೆತ್ತನೆ ಮಾಡಿದ್ದೈತಿ. ಇದು ಯಾವ ಬೇರೆ ದೇಶಕ್ಕೆ ಬಂದಿವೋ ಇಲ್ಲ ಯಾವುದೋ ತಿರುಮಲ ಇಸ್ಕಾನ್ ಟೆಂಪಲ್ಗೆ ಬಂದಿವೋ ಅಂತ ಒಟ್ಟೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅಷ್ಟೊಂದು ಶಿಸ್ತು, ಅಷ್ಟೊಂದು ಸ್ವಚ್ಛ, ಅಷ್ಟೊಂದು ಶ್ರಮ ಇಲ್ಲಿ ಐತಿ ಅನ್ನೋಕ್ಕಿಂತನೋ ಅದು ಇಲ್ಲಿ ಎದ್ದು ಕಾಣಿಸ್ತೈತಿ. ಎಷ್ಟು ಚೆನ್ನಾಗೈತಿ ನೋಡ್ರಿ ವ್ಯೂ ಪಾಯಿಂಟ. ಇದೊಂಥರ ಆಕರ್ಷಣೆಗತೆ ಕಾಣ್ತೈತಿ. ಅದಕ್ಕೆ ನೋಡ್ರಿ ಫೋಟೋಸ್ ತಕ್ಕೋತಾರೆ ಇಲ್ಲಿ ಜನ. ಇದು ಗವಿಸಿದ್ದೇಶ್ವರ ಮಠದ ಕೆಳಗಡೆ ಇರುವಂಥ ಪುಷ್ಕರಣಿ ಹೊಂಡ ನೋಡ್ರಿ ಇದು. ಇಲ್ಲಿ ಈ ಪುಷ್ಕರಣಿ ಒಳಗೆ ಜಾತ್ರೆ ನಡೀತಿರತ್ತಲ್ರಿ, ಆ ಟೈಮ್ದಾಗ ತೆಪ್ಪದು ಬಿಡ್ತಾರ್ರಿ. ಆದರೆ ಈ ಸದ್ಯಕ್ಕೆ ಬಾತ್ಕೋಳಿ, ಆಮಿ, ಮೀನ ಸಖತ್ತಾಗಿ ಕಾಣ್ತಾವ್ರಿ ಇಲ್ಲಿ ನೋಡಕ್ಕೆ ನಿಮ್ಗೆ. ಇದೇನು ಗವಿಸಿದ್ದೇಶ್ವರ ಮಠದ 2ನೇ ಪೀಠಾಧೀಶ್ವರರು ಏನಿದಾರಲ್ರಿ, ಅವ್ರದ್ದು ಗದ್ದುಗೆನ ಈ ಜಾಗದಾಗ ಐತ್ರಿ. ಅಲ್ಲೇ ಗುಡಿ ಮಾಡಿ ನಿರ್ಮಾಣ ಮಾಡಿಬಿಟ್ಟಾರ ಅವ್ರು ಗದ್ದುಗೆನ. ಆಮೇಲೆ ಇದು ದೂರಿಂದ ಹೆಂಗೆ ಕಾಣ್ತೈತೆ ಒಂಥರ ಆಕರ್ಷಣೀಯ ವ್ಯೂ ಪಾಯಿಂಟ್ ಗತೆ ಕಾಣ್ತೈತೆ ನೋಡ್ರಿ. ಈ ಟೈಪ್ ಕಾಣ್ತೈತೆ ನಿಮ್ಗೆ ನೋಡೋಕೆ. ಪ್ರತಿ ಅಮಾವಾಸ್ಯೆಗೊಮ್ಮೆ 7:15 ಅಂದ್ರೆ ಅಜ್ಜಾರ ಇಲ್ಲಿ ಪ್ರವಚನ ಹೇಳ್ತಾ ಇರತ್ತೆ. ಅದಕ್ಕೆ ಬಂದು ಭಕ್ತರಿಗೆ ಕುಂದ್ರಾಗ ಜಾಗ ಸಿಗಕ್ಕೆ ಮಾಡ್ಯಾರ ಇಲ್ಲಿ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮೇಲ್ಭಾಗ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದ್ರೆ 5 ಮಂದಿ ಪೀಠಾಧಿಪತಿಗಳ ಗದ್ದಿಗೆ ಐತ್ರಿ. ಅಲ್ಲೇನು ಅಕ್ಕಗಳ ಕೆಳಗಡೆ ಹೊಂಟಾರಲ್ರಿ, ಅಲ್ಲೇ ಗವಿ ಐತಿ. ಗವಿ ಒಳಗನ ಅವರು 5 ಮಂದಿ ಗದ್ದಿಗೆ ಐತಿ. ಇನ್ನು ಇದಕ್ಕಿಂತ ಒಂದು ಹೆಜ್ಜೆ ಮೇಲುಗಡೆ ಹೋಗೋಣ ನೋಡ್ರಿ. ಇದೇ ನೋಡ್ರಿ ಈ ಮಠದ ಮುಖ್ಯವಾದ ಗುಡಿ. ಅದು ಅದ್ಭುತವಾದ ಗುಡಿ. 11ನೇ ಪೀಠಾಧಿಪತಿಗಳಾಗಿರುವಂಥ ನಮ್ಮ ಗವಿಸಿದ್ದೇಶ್ವರ ಜೀವಂತ ಸಮಾಧಿ ಇರುವಂಥ ಜಾಗ ಇದೆ. ಇಲ್ಲೇ ಲಿಂಗೈಕ್ಯರು ಆಗ್ಯಾರ ಅವ್ರ. ಆಮೇಲೆ ಇದ್ರ ಹಿಂದ್ಗಡೆ ಭಾಗ ಏನು ಕಾಣ್ತೈತಲ್ರಿ, ಇಲ್ಲಿ ಸದ್ಯದ ಇರುವಂಥ ನಮ್ಮ ಅಭಿನವ ಶ್ರೀಗಳ ಅಜ್ಜಾರ ಏನಿರ್ತಾರಲ್ಲ ಅವರಲ್ಲಿ ನಮಗೆ ಭೇಟಿಯಾಗಿ ಸಿಗ್ತಾರೆ. ಅದಕ್ಕಿಂತ ಮೊದಲು ಗವಿಸಿದ್ದೇಶ್ವರ ಅಜ್ಜಾರ ದರ್ಶನ ತೊಗೊಂಡು ನಡ್ರಿ ಹೋಗೋಣ. ಪಬ್ಲಿಕ್ ರಿಯಾಕ್ಷನ್ ಅಲ್ರಿ, ನಮ್ಮ ಮನ ಮಗಳ ಮನ್ವಿತಾ ಅಂತೇಳಿ ನಮ್ಮ ಮನೋಕಾರಿಯವರು. ಇದಕ್ಕೆ ಯಾಕೆ ಗವಿಸಿದ್ದೇಶ್ವರ ಮಠ ಅಂತ ಕರೀತಾರಂದ್ರೆ, ಸಿದ್ದೇಶ್ವರ ಅಜ್ಜರ ಗವಿ ಒಳಗದಾರ ಇಲ್ಲಿ. ಅದಕ್ಕೆ ಇದನ್ನು ಗವಿಸಿದ್ದೇಶ್ವರ ಮಠ ಅಂತೇಳಿ ಕರೀತಾರೆ. ದೇವ್ರ ದರ್ಶನ ಆಯ್ತು, ಹಂಗೆ ಅಜ್ಜಾರ ದರ್ಶನ ಆಯ್ತು. ಹಂಗೆ ಗವಿಸಿದ್ದೇಶ್ವರ ಅಜ್ಜಾರ ಇತಿಹಾಸನ ಹೇಳ್ತೀನಿ ನಿಮ್ಗೆ. ಗವಿಸಿದ್ದೇಶ್ವರ ಅಜ್ಜಾರ ಮಂಗಳಾಪುರದವ್ರ. ಮತ್ತು ಅವ್ರು ಇದೇ ಮಠದಾಗ ಶಾಲೆಯನ್ನು ಕಲಿತಿರ್ತಾರೆ. ಮತ್ತು ಅವರು ವಾರ್ಡ್ ಪುರುಷರಾಗಿರ್ತಾರೆ ಅವಾಗ. ಅದ್ರ ಸಲುವಾಗಿ 10ನೇ ಚನ್ನಬಸವ ಸ್ವಾಮಿಗಳು ಏನಿರ್ತಾರಲ್ಲ ಅವ್ರ ನಂತರನ 11ನೇ ಮಹಾಪೀಠಾಧಿಪತಿಗಳನ್ನಾಗಿ ಇವ್ರನ್ನ ನೇಮಕ ಮಾಡ್ತಾರೆ. ಈ ಮಠದ ಮೂಲ ಸ್ಥಾಪಕರು ಯಾರಂತಂದ್ರೆ 11ನೇ ಶತಮಾನದಲ್ಲಿ ಕಾಶಿಯಿಂದ ಇಲ್ಲಿ ತಪಸ್ಸಿಗೆ ಬಂದಿರೋಂಥ ರುದ್ರಮುನಿ ಸ್ವಾಮಿಗಳ. ಅವರ ಈ ಬೆಟ್ಟದಲ್ಲಿ ಮಠವನ್ನು ನಿರ್ಮಾಣ ಮಾಡಿ ಸ್ಥಾಪನೆಯನ್ನು ಮಾಡ್ತಾರೆ. ಅದನ್ನ ಬಿಡ್ರನ್ನ ಕೊಪ್ಪಳ ಶಾಸನ ಅಂದ್ರೆ ಅಶೋಕನ ಬರೆದಿರುವಂಥ ಕೊಪ್ಪಳ ಗವಿ ಮಠದ ಒಂದು ಶಾಸನ ಇಲ್ಲಿ ನಮ್ಗೆ ಈ ಬೆಟ್ಟದ ಮ್ಯಾಗ ನೋಡಕ್ಕೆ ಸಿಗ್ತೈತಂತ. ಅದು ಎಲ್ಲಿ ಐತಿ ನನಗೂ ಗೊತ್ತಿಲ್ಲ, ಆದರೆ ಇಲ್ಲಿ ಮ್ಯಾಲೆ ನಿಂತ್ರ ಕಾಣ್ತೈತೆ ಅಂತ ಹೇಳ್ತಾರೆ. ಕೋಟೆ ಐತೇನೋ ಅನ್ನೋದ, ಕೋಟೆ ಐತೇನಿದ ಏನು ಕ್ಯಾಮ್ರಾದಾಗ ಬರತ್ತದ. ಕೋಟೆದು ಇವದ ನೋಡಿಲ್ಲ ನೀನು ಸೈಡ್ ಕಂಪೌಂಡ್ಗಳು ಇವೆಲ್ಲ ಅವಲಕ್ಕೋ ಎಲ್ಲಾನು ಅವದ. ಇಲ್ಲಿಂದ್ರ ಹಂಗ ಬಾಡಿನ ಇಲ್ಲಿಂದ್ರ ಹಂಗ ಅನಿಸತ್ತ ಕೋಟೆನೇ ಐತನ.
ಕಲ್ಲಗತ್ತಿನ ಕಾಣ್ತೈತೆ ನೋಡಿ. ರಾತ್ರಿ ಲೈಟಿಂಗ್ದಾಗೋದು ಇಷ್ಟು ಚಂದ ಕಾಣ್ತೈತಲ್ರಿ, ಭಾರಿ ಮಸ್ತ್ ಕಾಣ್ತೈತಿ. ನೀವು ಒಂದ್ಸಲ ಯಾವಾಗಲೇ ಬೆಳಿಗ್ಗೆ ಬಂದಿರ್ತೀರಲ್ಲ ಹಂಗೆ ರಾತ್ರಿನೂ ಬಂದು ಹೋಗ್ರಿ ಒಂದ್ಸಲ. ಮತ್ತು ಪ್ರತಿ ಜನವರಿ 15ಕ್ಕೆ ಪ್ರತಿ ವರ್ಷವೂ ಭಾಳ ಅಂದ್ರೆ ಭಾಳ ಅದ್ದೂರಿಯಾಗಿ ಜಾತ್ರೆ ನಡಿತೈತಿ. 10 ಲಕ್ಷಕ್ಕಿಂತನೂ ಹೆಚ್ಚು ಜನ ಸೇರ್ತಾರತ್ತ ಇಲ್ಲಿ. ಅದು ಹೆಂಗೆ ಸೇರ್ತಾರಂದ್ರೆ ಇಲ್ಲಿ ಮುಂದೆ ಕಾಣತೈತಿ ನೋಡಿರಿ ಗ್ರೌಂಡ್, ಅದೆಲ್ಲ ಫುಲ್ ಅಂದ್ರೆ ಫುಲ್ ತುಂಬಿರ್ತೈತಿ. ಈ ಸದ್ ನಾವು ಪಾರ್ಕಿಂಗ್ ಮಾಡೀವಿ ಕಾರಲ್ಲಿ. ಆ ಟೈಮ್ದಾಗ ಪಾರ್ಕಿಂಗ್ ಅಲ್ರಿ, ಅಲ್ಲಿ ನಿಂದ್ರಾಕ ಜಾಗ ಇರಂಗಿಲ್ಲ, ಅಷ್ಟು ರಶ್ ಇರ್ತೈತಿ. ತೇರದು ಜಗ್ಗುದು ಇರ್ತೈತಿರಲ್ಲ, ಕಾರ ಒಳಗೆ ಬಿಡಂಗಿಲ್ಲ ಮೊದಲಲ್ಲಿ. ಇದಂತಿ ಪೂರ್ತಿ ಮ್ಯಾಲೆ ನೋಡ್ರಿ. ಇನ್ನು ಕಟ್ಟಡಗಳು ನಡ್ಯಾತಾವ, ಇನ್ನು ದೇವಸ್ಥಾನಗಳು ರೆಡಿ ಆಗತ್ತಾವ. ಹಿಂದೊಂದು 2 ರೆಡಿ ಆಗ್ಯಾವ್ರಿ ಗುಡಿ. ಅಲ್ಲಿ ಯಾವ ದೇವ್ರದಾರ ಅಂದ್ರೆ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಐತಿ, ಆಮೇಲೆ ಒಂದು ಗಣಪತಿ ದೇವಸ್ಥಾನ ಐತಿ. ಮತ್ತು ಯಾಕೆ ತಡಾರಿ ಅಲ್ಲಿ ಒಟ್ಟು ಹೋಗಿ ನೋಡಿ ಬರೋನು, ಬರ್ರಿ ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಮತ್ತು ದರ್ಶನ ತೊಗೊಂಡ್ರಿಲ್ಲ, ಏನು ವಿಡಿಯೋದು ಸ್ಕಿಪ್ ಮಾಡಿರೋ ಹಂಗೇನು ಮಾಡಿರಂಗಿಲ್ಲ, ನೀವು ನೋಡಿರ್ತೀರಿ. ಮತ್ತೇನೀಗ ಪೂರ್ತಿ ಲಾಸ್ಟ್ ತಳ ಹೋಗೋಣ ಬರ್ರಿ. ಈಗ ನಾವು ಇದೇ ಹೋಗಿದ್ದು ಆಚೆ ಕಡೆ ದ್ವಾರ ಬಾಗಲ. ಈಗ ಈಚೆ ಕಡೆಯಿಂದ ನಾವು ಎಕ್ಸಿಟ್ ಪೂರ್ತಿ ತಳಗೆ ಬಂದೀವಿ ನೋಡ್ರಿ. ಈ ಮಠದ ಇನ್ನೊಂದು ಏನು ವಿಶೇಷತೆ ಐತಪ್ಪ ಅಂತಂದ್ರೆ, ಈ ಮಠದೊಳಗೆ 12 ತಿಂಗಳು 24 ತಾಸು ಅನ್ನ ಸಂತರ್ಪಣೆ ಅಂದ್ರೆ ಅನ್ನ ದಾಸೋಹ ಇದ್ದೇ ಇರ್ತೈತ. ಮತ್ತು ಬರ್ರಿ ನಾವು ಪ್ರಸಾದ ಮಾಡೋಣ ಅಂತ. ಕುಡಿ ಮತ್ತೆ ಇಲ್ಲದ ಕುಡಿ. ನೋಡಿದ್ರಲ್ರಿ, ಇದಿಷ್ಟು ವಿಡಿಯೋ ಕೊಪ್ಪಳ ಗವಿಸಿದ್ದೇಶ್ವರ ಮಠದಾಗ ಮಾಡಿರೋಂಥ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಆಮೇಲೆ ಇಷ್ಟ ಆಗಿರ್ಕಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತೇನಾದ್ರು ಚೇಂಜಸ್ ಮಾಡಬೇಕಾಗಿತ್ತು ಮುಂದಿನ ವಿಡಿಯೋದಾಗ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ನಾನು ಚೇಂಜ್ ಮಾಡ್ಕೋತೀನಿ. ಅದನ್ನು ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಹೊಸ ಪ್ಲೇಸ್ ತೋರಿಸ್ತೇನೆ ಅಂತ, ಮತ್ತೊಂದು ಹೊಸ ಜಾಗ ಕರ್ಕೊಂಡು ಹೋಗ್ತಾನೆ ಅಂತ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ.